ಭಾವ ಈ ಮನೆಯಿಂದ ಹೊರಗೋಗಿದ್ದು ಒಂದು ಲೆಕ್ಕದಲ್ಲಿ ಒಳ್ಳೇದಾಯಿತು. ಇಲ್ಲಾದರೂ ನಮ್ಮಕ್ಕ ಒಂದು ಸ್ವಲ್ಪ ದಿನ ನೆಮ್ಮದಿಯಾಗಿರ್ತಾಳೆ. ಶಿವಪ್ರಸಾದ್, ಈ ಜಗತ್ತಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಮೂರೇ ಜನರಿಗೆ ಗೊತ್ತಿರೋದಕ್ಕೆ ಸಾಕು. ಒಂದು ಆ ವ್ಯಕ್ತಿಗೆ, ಇನ್ನೊಂದು ತನ್ನೊಳಗಿನ ಆ ವ್ಯಕ್ತಿಗೆ, ಮತ್ತೊಂದು ನನಗೆ. ಈ ಮೂರು ಜನರನ್ನ ಬಿಟ್ಟು ಜೀವನದ ಸಂಗಾತಿಗೂ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರೋದು. ಹಾಗೆಯೇ ಒಬ್ಬ ವ್ಯಕ್ತಿಯ ಬಗ್ಗೆ ಎರಡು ಅಭಿಪ್ರಾಯಗಳು. ಒಂದು, ನಿನ್ ಬಗ್ಗೆ ನೀನು ಏನ್ ಅನ್ಕೋತೀಯ, ಮತ್ತೊಂದು ಜಗತ್ತು ನಿನ್ ಬಗ್ಗೆ ಏನ್ ಅನ್ಕೊಳ್ಳುತ್ತೆ ಅಂತ. ಇದು ಸಹಜ. ಜಗತ್ತು ನಿನ್ ಬಗ್ಗೆ ಅನ್ಕೊಂಡಿರೋದು ಕೇವಲ 10 ಭಾಗ. ಆದರೆ ಜಗತ್ತಿನಲ್ಲಿರೋರು ನನ್ನ ಬಗ್ಗೆ ಏನ್ ಅನ್ಕೋತಾರೆ ಅನ್ನೋ ನಿನ್ನ ಆಲೋಚನೆ 90ರಷ್ಟು ಭಾಗ. ಹಾಗಾಗಿ ಇಂತಹ ವಿಚಾರಗಳಿಗೆ ವ್ಯರ್ಥ ಆಲೋಚನೆ ಸಲ್ಲದು ಶಿವಪ್ರಸಾದ್. ಅಲ್ಲ ಭಗವಂತ, ನನ್ನ ಸುತ್ತ ಇರೋ ಪ್ರಪಂಚನ ನಾನೆಷ್ಟು ಪ್ರೀತಿಸ್ತೀನಿ. ಆದರೆ ಯಾರ್ಯಾರು ನನ್ನ ಬಗ್ಗೆ ಏನೇನು ಅನ್ಕೊಂಡ್ರು ಅಂತ ಗೊತ್ತಾದ್ಮೇಲೆ ನನ್ನಿಂದ ಆಗ್ತಾ ಇಲ್ಲ. ನಾನು ಅವತ್ತು ನಿನಗೆ ಹೇಳಿದ್ದೆ, ನೀನು ಸಂದರ್ಭಗಳನ್ನ ಸೃಷ್ಟಿ ಮಾಡ್ತೀಯ, ಜನಗಳನ್ನ ಆಟ ಆಡಿಸ್ತೀಯ ಅಂತ. ತಪ್ಪಾಯ್ತು. ಆ ಮಾತನ್ನ ನಾನು ವಾಪಸ್ ತಗೋತೀನಿ. ಇಷ್ಟಕ್ಕೇನ ಶಿವಪ್ರಸಾದ್? ಸತ್ಯ ದರ್ಶನ ಇನ್ನೂ ಇದೆ. ಇನ್ನೂ ಇದೆಯಾ? ಅಲ್ಲ ಭಗವಂತ, ಅಕ್ಕಪಕ್ಕದವರನ್ನೆಲ್ಲ ಅಕ್ಕ ತಂಗಿಯರೆಂದುಕೊಂಡು, ಗಲ್ಲಿಯಲ್ಲಿರುವವರನ್ನೆಲ್ಲ ಗೆಳೆಯರೆಂದುಕೊಂಡು, ನಕ್ಕವರನ್ನೆಲ್ಲ ನಮ್ಮವರೆಂದುಕೊಂಡು ಬಾಳಿದರೆ ಬಾಳು ಬಳಲಿ ಬೆಂಡಾಗಿ ಬದುಕು ಬಯಲುದಾರಿಗೆ ಬರುವುದೆಂದ ಶಿವಪ್ರಸಾದ. ಇರಲಾರದೆ ಇರುವು ಬಿಟ್ಟುಕೊಂಡರೂ ತೊಂದರೆ ಇಲ್ಲ. ಆದರೆ ಹುತ್ತದ ಬಳಿ ಉರುಳಾಡಿ ಹೊರಳಾಡಿ ಹರಿದು ಹೋಗುತ್ತಿರುವ ಹಾವನ್ನೇ ಹಾರವನ್ನಾಗಿ ಹಾಕಿಕೊಂಡರೆ ಮೆಚ್ಚನ ಪರಮಾತ್ಮನು. ಸುಮ್ಮನೆ ಇರೋದು ಬಿಟ್ಟು ಭಗವಂತನ ಮೇಲೆ ಕಂಪ್ಲೇಂಟ್ ಮಾಡಿದೆ ನಾನು. ಈಗ ಇದನ್ನೂ ನೋಡಬೇಕು, ಇನ್ನೂ ನೋಡಬೇಕು. ಓ, ಮತ್ತಾರೋ ಬಂದರು? ಬರ್ರಿ. ಈ ನಾಮಿನೇಷನ್ ವಿಚಾರ ಏನು ಮಾಡಿದ್ರಿ? ಈ ಬಸ್ಯ ಅದನ್ನ ಓಪನ್ ಆಗಿ ಮಾತಾಡಂಗಿಲ್ಲ. ಅದರಲ್ಲಿ ಎಂತ ಉಂಟು ಮಾರೆ? ಬಾಳೆನ್ನ ನೀವು ಸಹ ನಮ್ಮ ಗುಂಪಿನವರೇ ಅಲ್ವಾ? ಅದಕ್ಕೆ ಅಂತಲ್ಲ, ನಾನು ಮತ್ತು ಬಸ್ಯ ನಿಮ್ಮನ್ನು ಬಿಟ್ಟಾಕುವ ಪಂಚಾಯತಿಗೆ ಇಲ್ಲ. ನೀವು ನಾನು ಯೋಚನೆ ಮಾಡಿ ಹೇಳ್ತೀನಿ. ಸಂಧ್ಯಾಕ್ಕ ನಿಧಾನಕ್ಕೆ ಯೋಚನೆ ಮಾಡ್ರಿ, ಅದ್ರಾಗ ಏನು ಅರ್ಜೆಂಟ್ ಐತಿ? ಅಲ್ಲಿ ತನಕ ಈ ಬಿಸ್ಕೆಟ್ ತಿನ್ನಿ. ಹಾಕಿಸ್ಕೊಂಡ್ರೆ ಎತ್ತಿಟ್ಟಿದ್ರಾ? ಆ ಬಿಸ್ಕೆಟ್ ಉಂಟಲ್ಲ, ನಿಮಗೆ ಕೊಡ್ಲಿಕ್ಕೆ ಅಂತೇಳಿ ನಾವಿಬ್ರು ತೆಗೆದಿಟ್ಟದು. ಥ್ಯಾಂಕ್ ಯು. ಎಷ್ಟು ಒಳ್ಳೆಯವ್ರಿ ನೀವಿಬ್ರು. ಭಯಂಕರ. ನಾನು ನಿಮ್ಮನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಯೋಚನೆ ಮಾಡಬೇಡ್ರಿ, ಮುಂದಿನ ಸಲ ನಾಮಿನೇಷನಲ್ಲಿ ಗಿರ್ಜನ್ ಹೆಸರನ್ನೇ ತಗೊಳ್ಳೋಣ. ಸಂಧ್ಯಾಕ್ಕ ಅಷ್ಟು ಮಾಡಿ ಪುಣ್ಯ ಕಟ್ಕೊಡ್ರಿ. ಹೋಗ್ತಾ ನಾವು ನಿಮ್ಮ ಜೊತೆನೇ ಇರ್ತೀವಲ್ವಾ? ಆಮೇಲೆ ಬಿಸ್ಕಿಟ್ ಅಷ್ಟೇ ಅಲ್ಲ, ಹಣ್ಣು ಐಸ್ ಕ್ರೀಮು ಎಲ್ಲನೂ ಕದ್ದು ತಂದು ಕೊಡ್ತೀವಿ. ಥ್ಯಾಂಕ್ ಯು. ಲೇ ಮಂಜ, ಅಡಿಗೆ ಮನೆ ಒಂದು ನಮ್ಮ ಕಂಟ್ರೋಲಿಗೆ ಬತ್ತಪ್ಪ ಅಂದ್ರೆ ಇಡೀ ಮನಿನ ನಮ್ಮ ಕಂಟ್ರೋಲಿಗೆ ಬಂದಂಗ. ಈ ದೊಡ್ಡ ಯಜಮಾನ್ರು ಶೋನ್ಯಾಗ ಯಾರ ಗೆದ್ರು ಅದು ಅವ್ರ ಗೆಲುವು, ಅದ ನಾ ಗೆದ್ರ ಅದು ಜವಾರಿ ಗೆಲುವು, ಕನ್ನಡಿಗರ ಗೆಲುವು. ಅಯ್ಯೋ ಪಾಪಿಗಳ, ತಿನ್ನೋ ಅನ್ನನ ಯಾರಾದ್ರೂ ಬಚ್ಚಿಡ್ತಾರೇನ್ರೋ? ಆಚಾರ ಲೇ ಮಂಜ, ಚಿನ್ನಕ್ಕೆ ಏನಾದ್ರು ಇದ್ರೆ ಕೊಡ್ರ, ಹೊಟ್ಟೆ ಚುರು ಅಂತಿದೆ. ಅಯ್ಯೋ ಪಾಪ ಮುದುಕ ಮನುಷ್ಯ, ಹೊಟ್ಟೆ ಹಸ್ಕೊಂಡು ಅದು ಹೆಂಗಿರ್ತಿರೋ ಏನೋ. ಅಯ್ಯೋ ಅಪ್ಪ, ಎಷ್ಟು ಹಸುವಾಗಿದೆಯೋ ಏನೋ,
ಹೋ ತಿನ್ನಕ್ಕೇನಾದ್ರೂ ಕೊಡ್ರೋ. ಒಂದು 5 ನಿಮಿಷ ಮುಂಚೆ ಬರಬೇಕಿತ್ತು ಯಜಮಾನ್ರೆ. ಇದ್ದ ಒಂದು ಬಿಸ್ಕೆಟ್ ಅನ್ಸ ಅವರು ಸಂಧ್ಯಾ ಅವ್ರು ತೊಗೊಂಡೋದ್ರು. ನಿಮ್ಮ ಕೈಲಿ ಬಿಸ್ಕೆಟ್ ಅವಳು ಬಾಯಿ ಬಿತ್ತ ಹಟ್ಟ ನನ್ನ ಹಳೆ ಗ್ರಾಚಾರ. ಲೋ ಬಸ್ಸಾ ಮಂಜ, ಯಾಕ್ರೋ ಹೀಗೆ ಮಾಡ್ತಾ ಇದ್ದೀರಾ? ಅನ್ನನ ಬಚ್ಚಿಟ್ಟು ಹಸ್ದವ್ರು ಕೊಡದೇ ಇದ್ರೆ ಅದು ಅನ್ಯಾಯ ಕಂಡ್ರು, ಅಪರಾಧ ಕಂಡ್ರು. ಯಾಕ್ರೋ ಹೀಗಾದ್ರಿ? ಅಲ್ಲ, ನೀವೆಲ್ಲ ನಮ್ಮಪ್ಪನ ಜೊತೆ ಹೇಗೆಲ್ಲ ನಡ್ಕೋತಾ ಇದ್ರಿ. ಮಲ್ಲಿಗೆ ಜಾಜಿ ಬಳ್ಳಿಗಳಲ್ಲಿ ಫುಲ್ಲ ಪುಷ್ಪವ ಚೆಲ್ಲಿದೆ ಅಲ್ಲಲ್ಲಿ, ಎಲ್ಲಿ ನೋಡಲು ಶೋಭಿಕಂ ಶೋಭಿಕುಂ ಶೋಭಿಕಂ ಶೋಭಿಕುಂ. ಕಂ. ಅಜರ ವಾಕಿಂಗ್ ಹೆಂಗಿತ್ರಿ? ಫಸ್ಟ್ ಕ್ಲಾಸ್ ಆಗಿತ್ತು ಕಣಯ್ಯ. ಅಲ್ಲಪ್ಪ, ದಿವಸ ವಾಕ್ ಮಾಡ್ತಾ ಇದ್ರೆ ಮೈನಲ್ಲಿ ಲವಲವಿಕೆ ಇರುತ್ತೆ. ಮಂಡಿ ನೋವಿರಲ್ಲ, ಕೈ ನೋವಿರಲ್ಲ, ಅಷ್ಟೇ ಅಲ್ಲ ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತದೆ ಕಣಯ್ಯ. ಅಜರ ನಿಮ್ಮ ಆರೋಗ್ಯದ ಮೇಲ ಈ ವಯಸ್ಸಿನಾಗ ಕಾಳಜಿ ಇರೋದು ನೋಡಿದ್ರ ನಮಗ್ ಬಾಳ ಖುಷಿ ಆಗ್ತೈತ್ರಿ. ಇವತ್ತಿನ ಯುವಕರು ನಿಮ್ಮನ್ನ ನೋಡಿ ಕಲಿಬೇಕ್ರಿ. 10 ಗಂಟೆ ತನಕ ಮಕ್ಕೋತಾರ, ರಾತ್ರಿ 2 ಗಂಟೆ ತನಕ ಎಚ್ಚರ ಇರ್ತಾರ. ಆದ್ರೂ ನೀವು ಗ್ರೇಟ್ ಬಿಡ್ರಿ. ತುಂಬಾ ಥ್ಯಾಂಕ್ಸ್ ಕಣಯ್ಯ, ಬರ್ತೀನಿ. ಅಜರ ಒಂದ್ ಕಪ್ ಚಾ ಕುಡ್ಕೊಂಡು ಹೋಗ್ರಲ್ಲ. ಬೇಡಪ್ಪ, ತುತ್ತನ್ನ ತೂಕ ಕೆಡಿಸ್ತು ಅಂತ ಪುಕ್ಸಟ್ಟೆ ತಿನ್ಲೂಬಾರ್ದು, ಕುಡಿಲೂಬಾರ್ದು. ಹಾಗೆಲ್ಲ ಯಜಮಾನ್ರೆ, ನೀವು ನಮ್ಮ ಏರಿಯಾದೊಂದು ಹಿರಿ ತಲೆ ಅಲ್ವಾ? ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗೆ ಮಾರ್ರೆ. ವಯಸ್ಸಾದ ಮುದುಕನ ಮೇಲೆ ಯಾಕಪ್ಪ ಇಷ್ಟೊಂದು ಪ್ರೀತಿ? ನಮಗಂತೂ ಅಪ್ಪನ ಜೊತೆ ಇರುವಂತ ಭಾಗ್ಯ ಇಲ್ಲ. ನಾವು ನಮ್ಮ ಅಪ್ಪ ಅನ್ಕೊಂಡಿವ್ರಿ. ನೀವು ಏರಿಯಾದಾಗ ಇರೋ ಎಲ್ಲಾ ಮನೆಗೂ ದೇವ್ರಿದ್ದಂಗ್ರಿ. ಇಲ್ಲಿ ಕುಂದ್ರಿ, ಒಂದ್ ಕಪ್ ಕಡಕ್ ಚಾ ಮಾಡ್ಕೊಂಡ್ ಬರ್ತೀನಿ. ಯಜಮಾನ್ರೆ, ನಮ್ಮ ಅಂಗಡಿಯಲ್ಲಿ ಒಂದು ಇಂಪೋರ್ಟೆಡ್ ಕಾಜು ಬಿಸ್ಕೆಟ್ ತರಿಸಿದ್ದೇನೆ. ಒಂದೇ ನಿಮಿಷ ಇಲ್ಲೇ ಕೂತ್ಕೊಂಡು ಚಾ ಕುಡಿತೇರಿ, ಈಗ ಬರ್ತೇನೆ ನಾನು. ಪಾಪ ಭಗವಂತ, ನನ್ನ ಕಂಡ್ರೆ ಎಷ್ಟೊಂದು ಪ್ರೀತಿನಯ್ಯ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಪ್ಪ. ಅಪ್ಪನ್ನ ದೇವ್ರ ತರ ನೋಡ್ಕೋತಾ ಇದ್ದ ಈ ಜನ ಇವತ್ತವ್ರಿಗೆ ಹಣ್ಣು 2 ಬಿಸ್ಕೆಟ್ ಕೊಡೋಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ದಾರೆ ಅಂದ್ರೆ, ಈ ಜನ ಇಷ್ಟೆಲ್ಲ ಬದಲಾಗ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಭಗವಂತನಿಗೆ ಹೇಳಿ ಮನುಷ್ಯನ ಕೈಯಲ್ಲಿ ಕೆಟ್ಟ ಕೆಲಸ ಮಾಡಿಸೋದೇ ನೀನು ಅಂತ. ಆದರೆ ಅದು ತಪ್ಪು. ಭಗವಂತ ಏನು ಮಾಡೋದೆಲ್ಲ ಮನುಷ್ಯರೇ. ಬಸ್ಸನ್ಗೆ ಮಂಜನ್ಗೆ ಒಳ್ಳೆ ಕೆಲಸ ಮಾಡೋ ಅವಕಾಶ ಇತ್ತು. ಅವರು ಹಣ್ಣುಗಳನ್ನ ಕೊಡ್ಬೋದಾಗಿತ್ತು, ಆದರೆ ಅವ್ರು ಹಾಗೆ ಮಾಡಲಿಲ್ಲ. ಇದರಲ್ಲಿ ಭಗವಂತನ ದೂಷಣೆ ಮಾಡಿತು ನಂದೇ ತಪ್ಪು. ಮನುಷ್ಯನಿಗೆ ಸಮಸ್ಯೆ ಇಲ್ಲದೆ ಇದ್ದಾಗ ಅವನು ಎಲ್ಲರ ಜೊತೆನೂ ಚೆನ್ನಾಗೇ ಇರ್ತಾನೆ. ಆದರೆ ತಾನೆಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೋತೀನೋ ಅಂತ ಅವನಿಗೆ ಅನ್ಸ್ಬಿಟ್ಟಾಗ ಅವನ ನಿಜ ಗುಣ, ನಿಜ ಬಣ್ಣ ಬಯಲಾಗತ್ತೆ. ಇಲ್ಲಿ ತಪ್ಪು ಮಾಡಿದ್ದು ಮನುಷ್ಯರೇ. ಇದರಲ್ಲಿ ಭಗವಂತಂದು ಏನೂ ತಪ್ಪಿಲ್ಲ. ನನಗೆ ಅರ್ಥ ಆಗೋಯ್ತು, ನನಗೆಲ್ಲ ಅರ್ಥ ಆಗೋಯ್ತು ಭಗವಂತ. ಆದರೆ ಹೀಗಪ್ಪ ಹಸು ಅಂತಿದ್ದಾರೆ, ನಾನೇನು ಮಾಡಲಿ? ಅಯ್ಯೋ, ಇಲ್ಲಿ ನಿಂತ್ಕೊಂಡು ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ವೇ? ಭಗವಂತ ಪ್ಲೀಸ್ ಏನಾದರೂ ಮಾಡು. ಅಪ್ಪನ ಹಸುವನ್ನ ನೀನೇ ನೀಗ್ಸು. ಯಾಕ್ರೋ ಸುಳ್ಳು ಹೇಳ್ತಿದ್ದೀರಾ? ಮಾವಂಗ್ ಹಣ್ಣಾದ್ರೂ ಕೊಡ್ರೋ. ಗಿರ್ಜಾವಣಿಯವ್ರ ಏನ್ ಮಾತಾಡ್ಲಿಕ್ಕತ್ತೀರಿ? ಇದ್ರೆ ನಾನು ಕೊಡ್ತಿರ್ಲಿಲ್ಲ. ಕದ್ದಿಟ್ಟು ಯಾಕೆ ಸುಳ್ಳು ಹೇಳ್ತಿದ್ಯಾ ನೀನು ಮಂಜ ಹಣ್ಣಿನ ಕದ್ದಿಟ್ಟಿದ್ನ ನಾನೇ ನೋಡಿದ್ದೀನಿ. ಹಾ, ನಾನೇ ಮೊದ್ಲು ನೋಡಿ ಚಿಕ್ಕಮ್ಮಂಗ್ ಹೇಳಿದ್ದು. ಬಸ್ಯಾ, ಇವರೆಂತ ಮಾರ ಎಲ್ಲರೂ ಸೇರಿ ಗ್ರೂಪಿಸಮ್ ಮಾಡೋದು ನೋಡಿ. ನಮಗೆ ಧಮಕಿ ಎಲ್ಲ ಹಾಕೋದು ಬೇಡ ನೀವು. ನಾವು ಮತ್ತೆ ಸೀದಾ ಹೋಗಿ ದೊಡ್ಡ ಯಜಮಾನ್ರ ಕಂಪ್ಲೇಂಟ್ ಮಾಡ್ಲಿಕ್ಕೆ ಉಂಟು. ಅಯ್ಯೋ ಹೆಕ್ಕ ತಿಂಬಾವೆ, ಕೇರಾಡಿ ಕಾಶಿನಾಥ ನಾನು ಇಲ್ಲಿ ಪತಿಗೆ ಕಂಪ್ಲೇಂಟ್ ಕೊಡು ನಾಟಕ ಆಡ್ತೀರಾ? ಅಪ್ಪಿಡ್ದಾವೆ. ನೋಡಿ ಅಂಕಲ್, ನೀವೇನೇನ್ ಮಾಡಿದಿರೋ ಎಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಮುಂದಿನ ವಾರ ನೀವೇ ಎಲಿಮಿನೇಟ್ ಆಗೋದು. ನೋಡಿದ್ರೇನ್ರಿ ಮಹಾಜನಗಳ, ನಾ ಇದನ್ನ ಖಂಡಿಸ್ತೀನಿ, ನಾ ಇದನ್ನ ವಿರೋಧಿಸ್ತೀನಿ. ಇವರೆಲ್ಲರೂ ಗುಂಪು ಕಟ್ಕೊಂಡ್ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕತ್ತಾರ, ವಿರೋಧಿಸ್ಲಿಕ್ಕತ್ತಾರ. ನೀವ ನ್ಯಾಯ ಕೊಡ್ಬೇಕು. ಲೈ ಇಲ್ಲ, ಯಾಕೋ ಕೂಗಾಡ್ತೀರಿ? ನಂಗೆ ಶುಗರ್ ಡೌನ್ ಆಗಿ ಹಸಿವಾಗ್ತಾ ಇದೆ ಕಣ. ನಿಮ್ಮ ದಮ್ಮಯ್ಯ ಅಂತೀನಿ, ಏನಾಗ್ತಿದ್ನ ಕೊಡ್ರ? ಕೊಡ್ರೋ, ಅಷ್ಟು ಬೇಡ್ಕೋತಾ ಇದಾರೆ, ಕೊಡ್ರೋ ಪಾಪ. ಮಾವ, ನೀವ್ಯಾಕೆ ಅವ್ರ ಹತ್ರ ಕೇಳ್ತೀರಾ? ನಾನು ತಂದು ಕೊಡ್ತೀನಿ ರೀ.
ಗಿರ್ಜಕ ಅಡಿಗೆ ಮನೆ ಜವಾಬ್ದಾರಿ ನಮಗೆ ವಹಿಸಿಕೊಟ್ಟಿದ್ದಾರೆ. ಇದರಲ್ಲಿ ನೀವು ತಲೆ ಹಾಕೋ ಪರ್ಮಿಷನ್ ನಿಮಗಿಲ್ಲ. ಯಾಕಯ್ಯ ಇಲ್ಲ ರೂಲ್ಸ್ ಬುಕ್ ಅಲ್ಲಿ ಇದೆಲ್ಲ ಇಲ್ಲ. ಸುಮ್ನೆ ಒಳಗೆ ಹೋಗ್ಬಿಟ್ರೆ ಸರಿ, ಇಲ್ಲ ಅಂದ್ರೆ ವೀಕೆಂಡ್ ಪ್ರೋಗ್ರಾಮ್ ಅಲ್ಲಿ ಸ್ಟ್ರಾಂಗ್ ಆಗಿ ಕೊಡ್ತೀವಿ. ಅದೇನಾಗ್ತೈತಾ ಇಲ್ಲಿ ನಿಮ್ಮನ್ನ ಒಂದ್ ಹೆಚ್ಚಿ ಮುಂದೆ ಇಡಕ್ ನಾ ಬಿಡುದಿಲ್ಲ. ನೋಡ್ರಿ ನಾ ಹಣ್ಣನ ಮುಚ್ಚಿಟ್ಟಿಲ್ಲ ನಿಮ್ಮಿಬ್ಬರ ಮೇಲೆ ಹಾನಿ ಮಾಡಿ ಹೇಳ್ತೀನಿ. ಚಿಕ್ಕಪ್ಪ ಅವರಿಬ್ರು ಹಣ್ಣು ಬಚ್ಚಿಟ್ಟಿದ್ರೆ ನಾನೇ ನೋಡಿದೀನಿ. ಅಂಕಲ್ ಸುಮ್ನೆ ಹಣ್ಣು ಕೊಟ್ಬಿಡಿ, ಇಲ್ಲಾಂದ್ರೆ ಆ ದೇವ್ರು ನಿಮ್ ಕಣ್ ಕಿತ್ಕೊಂಡ್ಬಿಡ್ತಾನೆ. ಪ್ರಾಣಿ ಇವ್ರು ಹಿಂಗೆಲ್ಲ ಹೇಳ್ರು ಕೊಡುದಿಲ್ಲ. ಅವರಿಗೆ ಕೊಡಬೇಕಾದ ಸರಿ ಕೊಟ್ರೆ ಕಡೆಗೆ ನಾವು ಕೇಂದ್ರದಲ್ಲ ಕೊಡ್ತೀವಿ. ಅಯ್ಯ ಹೆಕ್ಕತ್ತಿ ಎಂಬುವೇ ಏನಾಯ್ತು ಏನಾಯ್ತು? ನೀನ್ ಅವಾಗ ಆಚೆ ಬಂದೆ? ಅಯ್ಯೋ ಆಚೆನಾ? ನಾನು ಯಾವಾಗ್ಲೂ ಆಚೆ ಹೋಗಿದ್ದೆ? ನಾನು ಇಲ್ಲೇ ನಿಮ್ ಜೊತೆನೇ ಇರ್ಲಿಲ್ವಾ? ಓ ದೇವ್ರೆ ತಗೊಳ್ಳಿ, ಇನ್ ಮುಂದೆ ಮಲ್ಕೋಬೇಕಾದ್ರೂ ಕನ್ನಡ ಹಾಕೊಂಡು ಮಲ್ಕೊಳ್ಳಿ. ಕನ್ಸಲ್ಲಿ ಎಲ್ಲಾದ್ರೂ ಹೋಗ್ಬಿಟ್ರೆ ನಿಮ್ಮನ್ನ ಎಲ್ಲಿ ಅಂತ ಹುಡುಕ್ಲಿ ನಾನು. ಕನ್ಸ? ಎಲಿಮಿನೇಷನು, ನಾಮಿನೇಷನು, ಅಪ್ಪಟ ಲಂಪಟ ಲಂಪಟ. ರೀ 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 ಇದ್ಯಾವ್ದ್ರಿ ನಿಮ್ ಹೊಸ ಚಟ? ಚಟ ಅಲ್ವೇ, ಕೆಟ್ಟ ಕನ್ಸು. ಅಯ್ಯೋ ಕೆಟ್ಟ ಕನ್ಸ್ ಬಿತ್ತಾ? ನಾಳೆ ಹನುಮಾನ್ ಗುಡಿಗೆ ಹೋಗಿ ನಿಮ್ಗೊಂದು ತಾಯ್ತ ಕಟ್ಟಿಸ್ತೀನಿ. ಈಗ ಹನುಮಾನ್ ಚಾಲೀಸ ಹೇಳ್ಕೊಂಡು ನೀರ್ ಕುಡ್ದು ಮಲ್ಕೊಳ್ಳಿ. ಅಯ್ಯೋ ದೇವ್ರೆ ದೇವ್ರೆ. ನೀರೇ ಇಟ್ಟಿಲ್ವೇ? ಯಾರು ನೀರು ಕೊಟ್ಟಿದ್ದು? ಭಗವಂತ. ಕಡೆಗೂ ನನಗೆ ನೀರು ಕುಡಿಸೇ ಬಿಟ್ಟೆ. ಉಪ್ಪು ತಿನ್ಲಿಲ್ಲ, ತಪ್ಪು ಮಾಡ್ಲಿಲ್ಲ, ನೀರು ಕುಡಿಯೋ ಹಾಗೆ ಆಗೋಯ್ತು. ತಪ್ಪು ಮಾಡದೇ ಇದ್ರು ತಪ್ಪು ಆರೋಪನ ಹೊರಿಸೋದು ತಪ್ಪಲ್ವ ಶಿವ? ಮಧ್ಯಮ ವರ್ಗದ ಜನರು ಮಾತ್ರ ಅಲ್ಲ, ಶ್ರೀಮಂತರಾದ್ರೂ ಬಲಶಾಲಿಗಳಾದ್ರೂ ಏನೇ ತಪ್ಪು ಮಾಡಿದ್ರು ಆ ತಪ್ಪನ ಮತ್ತೆ ಭಾರನ ದೇವರ ಮೇಲೆ ಹೊರತೆ ಅಭ್ಯಾಸ. ಏನೇ ಸಮಸ್ಯೆ ಬಂದ್ರು ದೇವರ ಮೇಲೆ ಭಾರ ಹಾಕ್ತೀವಿ ಅಂತೀರ. ಆದ್ರೆ ನಿಮ್ ಜೀವನದಲ್ಲಿ ನಡಿಬಾರ್ದ ಘಟನೆ ನಡೆದಾಗ ದೇವ್ರು ಎಂತ ಅನ್ಯಾಯ ಮಾಡ್ಬಿಟ್ಟ ಅಂತೀರ. ನಾನೇನು ತಪ್ಪು ಮಾಡ್ದೆ, ಇದನ್ನೆಲ್ಲ ಹೇಗೆ ಕೇಳಿಸ್ಕೊಳ್ಳಿ? ಅದಕ್ಕೆ ನೀನ್ ಯಾವ ತಪ್ಪು ಮಾಡದೆ ಇದ್ರು, ಉಪ್ಪು ತಿಂದೆ ಇದ್ರು, ನೀರ್ ಕುಡ್ದೆ ಅಷ್ಟೇ. ನಿನ್ ಕನಸಿನಿಂದ ನೀತಿ ಪಾಠ ಅರ್ಥ ಆಗಿರ್ಬೇಕು ಅನ್ಸುತ್ತೆ. ನೀತಿನ? ನೀತಿ, ಪ್ರೀತಿ, ಭೀತಿ ಎಲ್ಲ ಸಿಕ್ಬಿಡ್ತು. ಅಲ್ಲ ಭಗವಂತ, ನಾನೇನೋ ಒಂದು ಆರೋಪ ಮಾಡಿದೆ ಅಷ್ಟಕ್ಕೆ ಇಡೀ ಶೋನೇ ನಡೆಸ್ಬಿಡದ. ಅಲ್ಲ, ನಿನಗೆ ಪಾಠ ಹೇಳಲೇಬೇಕು ಅಂತ ಇದ್ದಿದ್ರೆ ಡೈರೆಕ್ಟಾಗಿ ನನಗೆ ಹೇಳ್ಬೋದಾಗಿತ್ತಲ್ಲ. ನಾನೇನ್ ಬೇಡ ಅಂತಿದ್ನಾ? ಕೆಲವೊಂದು ಪಾಠಗಳನ್ನ ಕಿವಿಯಿಂದ ಕೇಳಿದ್ರೆ ಅರ್ಥ ಆಗೋದು, ಕೈಯಿಂದ ಬರೀಲೇಬೇಕು. ಇದು ಕೂಡ ಹಾಗೆ, ಕಿವಿಯಿಂದ ಕೇಳಿಸ್ಕೊಳ್ಳೋದಕ್ಕಿಂತ ಅನುಭವಿಸಿದ್ರೇನೆ ಅರಿವಾಗೋದು. ನನ್ನ ಸೃಷ್ಟಿಯಲ್ಲಿ ಎಲ್ಲರೂ ಒಳ್ಳೆಯವರಾಗೇ ಹುಡ್ತಾರೆ ಶಿವಪ್ರಸಾದ್. ಭೂಮಿಗೆ ಬರೋಕ್ಕೂ ಮುನ್ನ ಎಲ್ಲರ ಮನಸ್ಸು 100ಕ್ಕೆ 100 ಪವಿತ್ರವಾಗೇ ಇರುತ್ತೆ. ಆದ್ರೆ ಬೆಳೀತಾ ಬೆಳೀತಾ ಆ ಪವಿತ್ರವಾದ ಮನಸ್ಸಿಗೆ ಸಹವಾಸದಿಂದಲೂ, ಮನೆಯ ವಾತಾವರಣದಿಂದಲೂ, ಸುತ್ತಮುತ್ತಲಿನ ಪರಿಸರದಿಂದಲೂ, ಸ್ವಾರ್ಥದಿಂದಲೋ ಈರ್ಷೆಯಿಂದಲೋ ಕೆಟ್ಟತನ ಸೇರುತ್ತಾ ಹೋಗುತ್ತದೆ. ಕೆಟ್ಟ ವ್ಯಕ್ತಿ ತಯಾರಾಗುವುದು ಅಲ್ಲಿಂದಲೇ. ಒಳ್ಳೆಯವರಾಗಿ ಉಳಿದುಕೊಳ್ಳುವ ಅವಕಾಶ ಇದ್ದರೂ ಕೂಡ ಮನುಷ್ಯ ತನ್ನ ಅಂತರಾತ್ಮದ ಮಾತನ್ನು ಧಿಕ್ಕರಿಸಿ ಕೆಟ್ಟ ದಾರಿಯನ್ನು ಹಿಡಿಯುತ್ತಾನೆ. ಅಲ್ಲಿನಲ್ಲಿ ತಪ್ಪಿದೆಯಾ? ನೀನು ನಾಯಕನಾಗಿರುವವರೆಗೂ ಮಾತ್ರ
ನಿನ್ನ ಬೆನ್ನ ಹಿಂದೆ ಜನ, ಮರ್ಯಾದೆ, ಗೌರವ. ಆ ಜಾಗದಿಂದ ಇಳಿದ ಕೂಡಲೇ ಅದ್ಯಾವುದೂ ಇಲ್ಲ. ಇದರ ಅರ್ಥ ಜನರು ಬೆಲೆ ಕೊಡೋದು ವ್ಯಕ್ತಿತ್ವಕ್ಕೂ ಅಲ್ಲ, ನಿನ್ನ ಅಧಿಕಾರ, ನಿನ್ನ ಕುರ್ಚಿ. ಇದರಲ್ಲಿ ನನ್ನ ತಪ್ಪೇನಿದೆ? ಈ ಆಟಕ್ಕೂ ಮುನ್ನ ನಿನ್ನ ತಂದೆಯವರ ಜೊತೆ, ನಿನ್ನ ಪರಿವಾರದವರ ಜೊತೆ ಆತ್ಮೀಯವಾಗಿ ನಡೆದುಕೊಳ್ಳುತ್ತಿದ್ದ ಜನ ಈಗ ಒಂದು ಹೊತ್ತು ಅನ್ನಕ್ಕೋಸ್ಕರ ಜಗಳಾಡ್ತಾ ಇದ್ದಾರೆ. ದಾಸೋಹಕ್ಕಿಂತ ಮಿಗಿಲಾದ ಪುಣ್ಯ ಇಲ್ಲ ಅಂತ ಅಂತರಂಗದ ಮಾತಿಗೆ ಬೆಲೆ ಕೊಟ್ಟಿದ್ದಿದ್ರೆ ಈ ಜಗಳ ಆಗ್ತಿತ್ತ ಶಿವಪ್ರಸಾದ್? ತಮ್ಮ ಅಸ್ತಿತ್ವದ ಪ್ರಶ್ನೆ ಬಂದಾಗ ಇಲ್ಲಿ ಎಲ್ಲರೂ ಸ್ವಾರ್ಥಿಗಳಾಗ್ತಾರೆ. ಇದರಲ್ಲಿ ನನ್ನ ತಂತವ್ಯ. ಈ ಎಲ್ಲಾ ಸಂದರ್ಭಗಳಲ್ಲಿಯೂ ಅವರಿಗೆ ಒಳ್ಳೆಯವರಾಗಿರೋ ಅವಕಾಶ ಮಾಡಿಕೊಟ್ಟಿದ್ದು ನಾನು. ಆದರೆ ಆ ಅವಕಾಶವನ್ನು ಬಿಟ್ಟು ಅವರು ಕೆಟ್ಟದ್ದನ್ನೇ ಆಯ್ಕೆ ಮಾಡಿಕೊಂಡ್ರು. ಇದು ಅವರ ವೈಯಕ್ತಿಕ ನಿರ್ಧಾರ. ಕ್ಯಾಮರಾ ಇದೆ ಎಂದ ಮಾತ್ರಕ್ಕೆ ಒಳ್ಳೆಯವರಾಗುವ ಪ್ರಯತ್ನ ಆಗಿ ಭೂಲೋಕದ ಸೃಷ್ಟಿಯಾದಾಗಿನಿಂದಲೂ ನಾನು ನಿಮ್ಮೆಲ್ಲರನ್ನೂ ಗಮನಿಸುತ್ತೇನೆ, ಎಲ್ಲರನ್ನೂ ನೋಡುತ್ತಿದ್ದೇನೆ. ಆದರೂ ಯಾಕೆ ಎಲ್ಲರೂ ಒಳ್ಳೆಯವರಾಗಿರಲಿಲ್ಲ? ತಪ್ಪಾಯ್ತು. ನಾನಿನ್ಯಾವತ್ತೂ ನಿನ್ನನ್ನು ಆರೋಪ ಮಾಡಲ್ಲ. ನಾವುಗಳು ಮಾಡೋ ತಪ್ಪಿಗೆ ವಿನಾಕಾರಣ ನಿನ್ನನ್ನು ಆರೋಪ ಮಾಡ್ಬಿಟ್ಟೆ. ನನ್ನ ಕ್ಷಮಿಸು. ಶಿವಪ್ರಸಾದ್, ಹಂಸಕ್ಷೀರ ನ್ಯಾಯವನ್ನು ಕೇಳಿ. ಹಂಸ ಪಕ್ಷಿಗೆ ನೀರು ಮಿಶ್ರಿತ ಹಾಲಿನಲ್ಲಿ ನೀರು ಮತ್ತು ಹಾಲು ಎರಡನ್ನೂ ಬೇರ್ಪಡಿಸುವ ಶಕ್ತಿ ಇದೆ. ಹಾಗೆಯೇ ಮನುಷ್ಯನು ಕೂಡ ತನ್ನ ಸುತ್ತಮುತ್ತಲೂ ಕಾಣುವ, ಕೇಳಿ ಬರುವ ಅಧರ್ಮ, ಅನ್ಯಾಯ, ಅಕ್ರಮದ ಮಾತುಗಳನ್ನು ಬಿಟ್ಟು ಕೇವಲ ಒಳ್ಳೆ ಮಾತಿಗೆ ಮಾತ್ರ ಕಿವಿ ಕೊಡಬೇಕು, ಒಳ್ಳೆಯದನ್ನ ಮಾತ್ರ ಮಾಡಬೇಕು. ಶಿವಪ್ರಸಾದ್, ನಿನ್ನ ಕನಸಲ್ಲಿ ಬಂದ ಆ ಮನೆ ಇಡೀ ಜಗತ್ತನ್ನೇ ಪ್ರತಿಬಿಂಬಿಸೋ ಪುಟ್ಟ ಪ್ರಪಂಚವಾಗಿತ್ತು. ಅಲ್ಲಿ ಕೇವಲ 9 ಜನರು ಮಾತ್ರ ಇದ್ದರು. ಅದು ನಿಮ್ಮವರೇ, ನಿಮಗೆ ಚೆನ್ನಾಗಿ ತಿಳಿದವರೇ. ಆದರೂ ನಿಮ್ಮ ಬೆನ್ನ ಹಿಂದೆ, ಕಣ್ಣ ಮುಂದೆ ಇಷ್ಟೆಲ್ಲಾ ಅನ್ಯಾಯವೆಸಗುತ್ತಾರೆ ಎಂದರೆ 700 ಕೋಟಿಗೂ ಹೆಚ್ಚಾಗಿ ಜನಸಂಖ್ಯೆ ಇರುವ ಈ ಪ್ರಪಂಚದಲ್ಲಿ ಎಷ್ಟೆಲ್ಲಾ ಸಮಸ್ಯೆ ಬರಬಾರದು. ಒಮ್ಮೆ ಯೋಚಿಸಿ. ನೀವು ಯಾರನ್ನೂ ಮೆಚ್ಚೋದಿಕ್ಕೆ ಒಳ್ಳೆಯವರಾಗಬೇಕಾಗಿಲ್ಲ. ನಿಮ್ಮ ಅಂತರಾತ್ಮವನ್ನ ಮೆಚ್ಚಿಸೋದಿಕ್ಕೆ ಒಳ್ಳೆತನ ಬೆಳೆಸ್ಕೊಂಡ್ರೆ ಸಾಕು. ಹಾಗೂ ತಪ್ಪು ಮಾಡಿದ್ರೆ ತಿದ್ದೋದಕ್ಕೆ ಇದೀನಲ್ಲ ದೊಡ್ಡ ಯಜಮಾನ. ಆಡಿಸೋನು ಅವನೇ, ಬೀಳಿಸೋನು ಅವನೇ, ಚಾಟಿ ಹಿಡಿದ ಕೈಗೆ ಜಗವೇ ಬುಗುರಿತಾನೆ. ಬಾಳೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಬಾಳೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಭೂಮಿಗೆ ಬಂದ ಭಗವಂತ. ಭೂಮಿಗೆ ಬಂದ ಭಗವಂತ.